ಒಂದು ಸ್ಕೂಲ್ ಟ್ರಿಪ್ ಹೇಗೆ ಒಂದು ಭಯಾನಕ ದುರಂತ ಆಗ್ಬಿಡ್ತು ಅನ್ನೋ ಕಥೆ ಇದು. ಬನ್ನಿ ಈ ಕಥೆಯನ್ನೊಮ್ಮೆ ಬಿಡಿಸಿ ನೋಡೋಣ. ಆ ರಾತ್ರಿ ಅಸ್ಲಿಗ್ ಆಗಿದ್ದೇನು ಅಂಟ? ಒಂದು ಸ್ಕೂಲ್ ಟ್ರಿಪ್, ಇಬ್ರು ವಿದ್ಯಾರ್ಥಿಗಳ ಸಾವು, ಒಬ್ಬ ಮಾತ್ರ ಬದುಕುಳಿದ. ಇದೆಲ್ಲ ಆಗಿದ್ ಹೇಗೆ? ಸರಿ, ಈ ದುರಂತದ ಹಿಂದಿನ ಕಾರಣ ಏನು ಅಂತ ತಿಳ್ಕೊಳ್ಳಕ್ಕೆ ನಾವು ಕಥೆಯನ್ನ ಕೊನೆಯಿಂದ ಶುರು ಮಾಡೋಣ. ಸರಿ, ಕಥೆ ಶುರುವಾಗೋದು ಹೀಗೆ. ಶಿಮ್ಲಾಗೆ ಹೊರಟಿದ್ದ ಒಂದು ಸ್ಕೂಲ್ ಬಸ್ ದಾರಿ ಮಧ್ಯೆ ಕೆಟ್ಟು ನಿಲ್ತುತ್ತೆ. ಬೇರೆ ದಾರಿಯಿಲ್ಲದೆ ಸ್ಟೂಡೆಂಟ್ಸ್ ಮತ್ತೆ ಟೀಚರ್ಸ್ ಎಲ್ಲರೂ ಹತ್ರದಲ್ಲಿದ್ದ ಒಂದು ಹೋಟೆಲ್ನಲ್ಲಿ ರಾತ್ರಿ ಉಳ್ಕೊಳ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆ ಹೋಟೆಲ್ ಕೂಡ ದಟ್ಟ ಕಾಡಿನ ಮಧ್ಯೆ ಇತ್ತು. ಈ ಕಥೆಯ ಮುಖ್ಯ ಪಾತ್ರಗಳು ಮೂವರು ಸ್ನೇಹಿತರು, ಆಯುಷ್, ಅಮನ್ ಮತ್ತು ರೋಹನ್. ಅವರೆಲ್ಲ ಒಂದೇ ರೂಮ್ನಲ್ಲಿದ್ರು. ಅಸಲಿ ಕಥೆ ಶುರುವಾಗೋದೇ ಇಲ್ಲಿಂದ. ಅವರ ರೂಮಿನ ಕಿಟಕಿಯಿಂದ ಆ ದಟ್ಟ ಕಾಡಿನ ಮಧ್ಯ ಒಂದು ನಿಗೂಢವಾದ ಕೆರೆ ಕಾಣಿಸ್ತಾ ಇತ್ತು. ಅದೇ ಅವರ ಮುಂದಿನ ನಿರ್ಧಾರಕ್ಕೆ ಕಾರಣವಾಗಿದ್ದು. ಅವರು ಯಾಕೆ ಆ ಕೆರೆಗೆ ಹೋಗ್ಬೇಕು ಅಂದ್ಕೊಂಡ್ರು ಗೊತ್ತಾ? ಅದು ಕೇವಲ ಒಂದು ಅಡ್ವೆಂಚರ್ ಆಗಿರ್ಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ತಮ್ಮ ಫ್ರೆಂಡ್ಸ್ ಮುಂದೆ ಸ್ಕೂಲ್ನಲ್ಲಿ ಹೀರೋಗಳಾಗ್ಬೇಕು, ಪಾಪ್ಯುಲರ್ ಆಗ್ಬೇಕು ಅನ್ನೋ ಒಂದು ಪ್ಲಾನ್ ಇತ್ತು. ನೋಡಿ, ಅವರ ಪ್ಲಾನ್ ತುಂಬಾ ಸಿಂಪಲ್ ಆಗಿತ್ತು. ಹಿಂದಿನ ಟ್ರಿಪ್ನಲ್ಲಿ ಕೆಲವರು ರಾತ್ರಿ ಹೊತ್ತು ಕೆರೆಗೆ ಹೋಗಿ ಫೋಟೋ ತೆಗೆಸ್ಕೊಂಡು ಶಾಲೆಯಲ್ಲಿ ಹೀರೋಗಳಾಗಿದ್ರು. ಅದೇ ಐಡಿಯಾ ಇವರದ್ದು. ನಾವು ಅದೇ ರೀತಿ ಮಾಡಿದ್ರೆ ಈ ಟ್ರಿಪ್ಪಿನ ಲೆಜೆಂಡ್ಸ್ ಆಗ್ತೀವಿ ಅಂತ. ಆದ್ರೆ ಅವರ ಪ್ಲಾನ್ಗೂ ಮುಂದೆ ಆಗಲಿದ್ದ ಘಟನೆಗೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಹಾಗೆ ಅಂದ್ಕೊಂಡಂತೆ ಅವರ ಸಾಹಸ ಶುರುವಾಯಿತು. ಆದ್ರೆ ಆ ಕಾಡಿನೊಳಗೆ ಕಾಲಿಟ್ಟ ಕೆಲವೇ ನಿಮಿಷಗಳಲ್ಲಿ ಅವರಲ್ಲಿದ್ದ ಆ ಉತ್ಸಾಹ, ಆ ಖುಷಿಯೆಲ್ಲವೂ ಭಯವಾಗಿ ಬದಲಾಗೋಕೆ ಹೆಚ್ಚು ಹೊತ್ತು ಬೇಕಾಗ್ಲಿಲ್ಲ. ನೋಡಿ, ಕೇವಲ 1.5 ಗಂಟೆಯೊಳಗೆ ಎಲ್ಲವೂ ಕೈಮೀರಿ ಹೋಗಿಟ್ಟು. ರಾತ್ರಿ 10 ಗಂಟೆಗೆ ಅವರು ಹೋಟೆಲ್ನಿಂದ ಸೀಕ್ರೆಟ್ ಆಗಿ ಹೊರಬಂದ್ರು. 10:45 ಆದ್ರೂ ಆ ಕೆರೆ ಹತ್ರದಲ್ಲೇ ಇದೆ ಅಂದುಕೊಂಡವರಿಗೆ ದಾರಿ ಮುಗಿಯೋ ಹಾಗೆ ಕಾಣ್ಲಿಲ್ಲ. 11 ಗಂಟೆಗೆ ತಮ್ಮ ಫೋನ್ಗಳಲ್ಲಿ ಸಿಗ್ನಲ್ ಇಲ್ಲ ಅನ್ನೋದು ಗೊತ್ತಾಯ್ತು. ಸರಿ, ವಾಪಸ್ ಹೋಗೋಣ ಅಂತ 11:15ಕ್ಕೆ ತಿರುಗಿದ್ರೆ ರೋಹನ್ ಅಲ್ಲೇ ಇರ್ಲಿಲ್ಲ. ಅವನು ಕಣ್ಮರೆಯಾಗಿದ್ದ. ತುಂಬಾ ಹುಡುಕಾಡಿದ ಮೇಲೆ ಕೊನೆಗೂ ರೋಹನ್ ಸಿಕ್ಕ. ಆದ್ರೆ ಅವನು ಒಂದು ಖಾಲಿ ಜಾಗದಲ್ಲಿ ವಿಚಿತ್ರವಾಗಿ ನೆಲವನ್ನು ಅಗಿಯುತ್ತಿದ್ದ. ಅವನನ್ನು ಕರೆದಾಗ ಅವನು ನಿಧಾನವಾಗಿ ತಿರುಗಿ ನೋಡಿದ. ಅವನ ಕಣ್ಣುಗಳು ಸಂಪೂರ್ಣವಾಗಿ ಕಪ್ಪಾಗಿದ್ವು. ಅಲ್ಲಿ ಆಗಿದ್ದೇನು ಅಂದ್ರೆ, ಆ ದುಷ್ಟಶಕ್ತಿ ಕೇವಲ ಹೊರಗಿನಿಂದ ದಾಳಿ ಮಾಡ್ತಿರ್ಲಿಲ್ಲ. ಬದಲಿಗೆ ಅದು ಒಂದು ವೈರಸ್ ತರಹ ಒಬ್ಬರಿಂದ ಇನ್ನೊಬ್ರಿಗೆ, ಸ್ನೇಹಿತರಲ್ಲೇ ಹರಡಲು ಶುರುವಾಗಿತ್ತು. ತಮ್ಮ ಸ್ನೇಹಿತನನ್ನು ಹೇಗಾದ್ರೂ ಮಾಡಿ ಉಳಿಸ್ಲೇಬೇಕು ಅಂತ ಉಳಿದ ಇಬ್ರು ಅವನನ್ನು ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಗೊತ್ತಾ? ಆ ಕಾಡಿನ ಮಧ್ಯೆ ಇದ್ದ ಒಂದು ಭಯಾನಕ ಪಾಳು ಬಿದ್ದ ಮನೆಯೊಳಗೆ. ಆ ಮನೆಯೊಳಗೆ ಅವರು ಕಂಡ ದೃಶ್ಯ ಇದೆಯಲ್ಲ, ಅದು ಎಂಥವರ ಎದೆಯನ್ನೂ ನಡುಗಿಸ್ಬಿಡುತ್ತೆ. ಅಲ್ಲಿ ಭಯಾನಕ ಮುಖದ ವಯಸ್ಸಾದ ಹೆಂಗಸೊಬ್ಳಿದ್ಲು. ಅವಳ ಮುಂದೆ ಪ್ರಜ್ಞೆಯಿಲ್ಲದ ಅಮ್ಮನ್ನ ದೇಹ ಗಾಳಿಯಲ್ಲಿ ತೇಲ್ತಾ ಇತ್ತು. ಮತ್ತು ಅವಳು ಅವನ್ ಜೊತೆ ಏನೋ ಮಾತಾಡ್ತಿದ್ಲು. ಅವಳ ಚರ್ಮ ಜೋತು ಬಿದ್ದಿತ್ತು, ಕೂದ್ಲು ಚದುರಿ ಹೋಗಿತ್ತು, ಮತ್ತು ಮುಖ್ಯವಾಗಿ ಅವಳ ಕಣ್ಣುಗಳು ಕೂಡ ಸಂಪೂರ್ಣವಾಗಿ ಕಪ್ಪಾಗಿದ್ವು. ಆ ವೃದ್ಧೆ ಇವರನ್ನು ಬೆನ್ನಟ್ಟುಕೊಂಡು ಬಂದ ರೀತಿಯನ್ನ ಕಥೆಯಲ್ಲಿ ಹೀಗೆ ಹೇಳಲಾಗಿದೆ ನೋಡಿ. ಅವಳು ಕೀಟದಂತೆ ಮೆಟ್ಟಿಲುಗಳಿಂದ ಕೆಳಗೆ ಹರಿದು ಬಂದಳು. ಈ ಒಂದು ಸಾಲು ಸಾಕು ಅವಳು ಮನುಷ್ಯಳಂತೆ ವರ್ತಿಸ್ತಿರ್ಲಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ. ಹೇಗೋ ಆ ಮನೆಯಿಂದ ತಪ್ಪಿಸ್ಕೊಂಡು ಓಡಿ ಬಂದವರು ಕೊನೆಗೆ ತಾವು ಹುಡುಕೊಂಡು ಬಂದಿದ್ದಿರಲ್ಲ ಅದೇ ಕೆರೆಯ ಹತ್ತಿರ ಬಂದು ನಿಲ್ತಾರೆ. ಆದ್ರೆ ಆ ಬೆನ್ನಟ್ಟುವಿಕೆ ಇನ್ನೂ ಮುಗಿದಿರಲಿಲ್ಲ. ಮತ್ತು ಅಲ್ಲೇ ಆ ಮೂವರಲ್ಲಿ ಒಬ್ಬನ ಕತೆ ದುರಂತವಾಗಿ ಕೊನೆಯಾಗುತ್ತೆ. ಮರುದಿನ ಬೆಳಿಗ್ಗೆ ಆಯುಷ್ಗೆ ಎಚ್ಚರವಾದಾಗ ಅವನು ನೋಡಿದ್ದು ಒಂದು ಕ್ರೈಮ್ ಸೀನ್. ಪೊಲೀಸರು ಬಂದಿದ್ರು. ಆದ್ರೆ ಪೊಲೀಸರು ಹೇಳ್ತಿದ್ದ ಕಥೆಗೂ ಅಲ್ಲಿನ ಜನ ನಂಬುವ ಕಥೆಗೂ ಯಾವುದೇ ಸಂಬಂಧ ಇರಲಿಲ್ಲ. ಪೊಲೀಸರ ಪ್ರಕಾರ ಇದು ಕೊಲೆ. ಅವರಿಗೆ ಸಿಕ್ಕಿದ್ದು 2 ದೇಹಗಳು, ರೋಹನ್ ಮತ್ತು ಅಮನ್. ಅವರ ತೀರ್ಮಾನ ಸ್ಪಷ್ಟವಾಗಿತ್ತು. ಆದ್ರೆ ಆ ದುರಂತದ ಹಿಂದಿನ ನಿಜವಾದ ಕಾರಣವನ್ನ ಅದು ಹೇಳಲೇ ಇಲ್ಲ. ಪೊಲೀಸರ ತನಿಖೆ ಒಂದು ಕಡೆ ಇರ್ಲಿ, ಅಲ್ಲಿನ ಸ್ಥಳೀಯರು ಹೇಳೋ ಕಥೆಯೇ ಬೇರೆ ಇದೆ. ಅವರ ಪ್ರಕಾರ ಆ ರಾತ್ರಿ ನಡೆದ ಘಟನೆಗಳಿಗೆಲ್ಲ ಕಾರಣ ಆ ಕೆರೆಗೆ ಸಂಬಂಧಪಟ್ಟ ಒಂದು ಹಳೆಯ ದಂತಕಥೆ. ಹಾಗಾದ್ರೆ ಎಲ್ಲವನ್ನೂ ಒಟ್ಟಿಗೆ ಸೇರಿಸಿ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಆ ರಾತ್ರಿ ನಡೆದದ್ದು ಕೇವಲ ಒಂದು ದೆವ್ವದ ಕಾಟ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ಆ ಜಾಗದ ಬಗ್ಗೆ ಇದ್ದ ಒಂದು ಹಳೆಯ ಎಚ್ಚರಿಕೆಯನ್ನ ಅವರು ಕೇಳದೇ ಇದ್ದಿದ್ದರ ಪರಿಣಾಮ ಅದು. ನೋಡಿ, ಅಲ್ಲಿನ ಜನಪದ ಕಥೆ ಒಂದು ಸ್ಪಷ್ಟವಾದ ವಾರ್ನಿಂಗ್ ಕೊಟ್ಟಿತ್ತು. ರಾತ್ರಿ ಹೊತ್ತು ಯಾರೂ ಆ ಕಾಡು ಅಥವಾ ಕೆರೆಯ ಹತ್ರ ಹೋಗ್ಬಾರ್ದು ಅಂತ. ಆದ್ರೆ ಈ ಎಚ್ಚರಿಕೆ ಆ ಮೂವರು ಹುಡುಗರಿಗೆ ಗೊತ್ತೇ ಇರ್ಲಿಲ್ಲ. ಅವರ ದುರಂತಕ್ಕೆ ಕಾರಣವಾಗಿದ್ದು ಕೇವಲ ದೆವ್ವ ಅಲ್ಲ, ಬದಲಿಗೆ ಅಪಾಯಕಾರಿ ಇತಿಹಾಸವಿದ್ದ ಜಾಗಕ್ಕೆ ಗೊತ್ತಿಲ್ದೇ ಕಾಲಿಟ್ಟಿದ್ದು. ಕೊನೆಯದಾಗಿ ಒಂದು ಪ್ರಶ್ನೆ ಉಳಿಯುತ್ತೆ.
ಅವರ ಈ ಸ್ಥಿತಿಗೆ ಕಾರಣ ಆ ದೆವ್ವನ ಅಥವಾ ಹೀರೋಗಳಾಗ್ಬೇಕೆಂಬ ಅವರ ಆಸೆಯೇ. ಬಹುಶಃ ಆ ಅಲೌಕಿಕ ಶಕ್ತಿ ಒಂದು ಅಸ್ತ್ರವಷ್ಟೇ ಆಗಿತ್ತು. ಆದ್ರೆ ಆ ದುರಂತಕ್ಕೆ ಅಡಿಪಾಯ ಹಾಕಿದ್ದು ಮಾತ್ರ ಪಾಪ್ಯುಲರ್ ಆಗ್ಬೇಕೆಂಬ ಒಂದು ಸಣ್ಣ ಮಾನವ ಸಹಜ ಆಸೆ.